ನೀವ್ ನೋಡಿ ಕಾರ್ತಿಕ್ ತೀರ್ಥಹಳ್ಳಿ ಅವರು ಇಲ್ಲೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಹೋಟ್ಲಲ್ಲಿ. ಲ್ಯಾಗ್ ಮಂಜೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದ. ಆಮೇಲೆ ನಮ್ಮ ಇವನು ಗೊಬ್ಬರಗಾರ ಎಲ್ಲೋ ಇದ್ದ ಹಳ್ಳಿಲಿ, ಚಂದ್ರನ್ ಎಲ್ಲ ಮಂಡ್ಯದಲ್ಲಿ ಇದ್ರು, ಅವ್ರು ನಾಟಕದಲ್ಲಿ ಮಾಡ್ತಾ ಇದ್ರು. ಹೀಗೆ ಪ್ರತಿಯೊಬ್ರು ಒಂದೊಂದು ಕ್ಯಾಂಟರ್ ಡ್ರೈವರ್ ಆಗಿ ನಮ್ಮ ಇವನಿದ್ದ ಜಗ್ಗಪ್ಪ ಇದ್ದ. ನಾನು ನೋಡಿದ ಹಾಗೆ ಈ ಕಲಾವಿದರೆಲ್ಲ ಹೇಗಿದ್ರು ಅಂಡ್ ಎಷ್ಟು ಇನ್ನೋಸೆಂಟ್ ಆಗಿದ್ರು ಅವರು, ಅವರ ಸಂಬಳ ಏನಾಗಿತ್ತು, ಆಮೇಲೆ ಅವರು ಎಷ್ಟು ಕಷ್ಟ ಪಡ್ತಾ ಇದ್ರು, ಅದಕ್ಕೆಲ್ಲ ಪ್ರತಿಫಲ ಈಗ ಅವ್ರು ನೋಡ್ತಾ ಇದ್ದಾರೆ. ಅಂದ್ರೆ ಈಗ ಪ್ರಶಾಂತ್ ರೀಲ್ಸ್ ಮಾಡ್ತಿದ್ದ. ಅದಾದ್ಮೇಲೆ ರೇಷ್ಮಾ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ದಾರೆ ನೋಡಿ, ಅವರು ರೀಲ್ಸ್ ಮಾಡ್ತಿದ್ರು. ಅವರಿಗೆ ಕನ್ನಡನ ಮಾತಾಡಕ್ ಬರಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ವೀಕೆಂಡ್ ಬಂತು ಅಂತ ಅಂದ್ರೆ ಒಂದ್ ರೀತಿಯಲ್ಲಿ ಎಂಟರ್ಟೈನ್ ಬೇಕು ಅಂತಂದ್ರೆ ಈ ಶೋನ ಪ್ರತಿಯೊಬ್ರು ಕೂಡ ನೋಡ್ತಾನೆ ಇದ್ರು. ಈಗಾಗಲೇ ಸಕ್ಸಸ್ಫುಲ್ ಆಗಿ 3 ಸೀಸನ್ ಗಳನ್ನ ಮುಗಿಸಿದೆ. ಸೊ ಇದ್ರ ಹಿಂದೆ ಒಂದು ಶಕ್ತಿ ಅಂತಂದ್ರೆ ಅದು ಪ್ರೊಡ್ಯೂಸರ್ ಲೈಮ್ ಲೈಟ್ ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇದ್ದಂತ ಈ ಒಂದು ಸಕ್ಸಸ್ಫುಲ್ ಸೀಸನ್ ನ ಪ್ರೊಡ್ಯೂಸರ್ ಶಿವಧ್ವಜ್ ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಒಂದಷ್ಟು ಮಾತಾಡ್ತಾ ಹೋಗ್ಲಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ಕಂಗ್ರಾಟ್, ಸಕ್ಸಸ್ಫುಲ್ ಆಗಿ 3 ಸೀಸನ್ ನ ಮುಗಿಸಿದಿರಾ, ವಿನ್ನರ್ ಘೋಷಣೆ ಆಗಿದೆ. ಸೊ ಹೆಂಗ್ ಅನಿಸ್ತಾ ಇದೆ ಸರ್? ಬೇಸಿಕಲಿ ಇದು ನಮ್ ಪ್ರೊಡಕ್ಷನ್, ಲೈಮ್ ಲೈಟ್ ಪ್ರೊಡಕ್ಷನ್. ನಾನು ಮತ್ತೆ ಪ್ರಶಾಂತ್ ರೈ ಅಂತ ಇವ್ರು ಪಾರ್ಟ್ನರ್ಸ್. ಅವರು ಆಕ್ಚುಲಿ ಅವರು ಪ್ರೆಸ್ ಮೀಡಿಯಾದಿಂದ ಬಂದವರು, ನಾನು ಸಿನಿಮಾ ಫೀಲ್ಡ್ ಇಂದ ಬಂದವರು. ಸೊ ಒಂದು 8-9 ವರ್ಷದಿಂದ ಈ ಕಂಪನಿನ ಕಟ್ಟಿ ನಾವು ಮಜಾ ಭಾರತ ಅಂತ ಒಂದು ಶೋ ಸ್ಟಾರ್ಟ್ ಮಾಡಿದ್ವಿ. ಅದು ಕಾಮಿಡಿ ಶೋನೇ. ಸೊ ಅದು ಸುಮಾರು ಒಂದು 4 ವರ್ಷ ನಾವು ಅದೇ ಶೋ ಮಾಡ್ತಾ ಇದ್ವಿ. ಅದಾದ್ಮೇಲೆ ಬೇರೆ ಬೇರೆ ಎದೆ ತುಂಬಿ ಹಾಡುವೆನು, ಮತ್ತೆ ಕಾಮಿಡಿ ಟಾಕೀಸ್ ಅಂತ, ಅದಾದ್ಮೇಲೆ ಇನ್ನೊಂದು ಮಾಸ್ಟರ್ ಡಾನ್ಸರು, ಒಂದು ಸೀರಿಯಲ್ ಕೂಡ, ಹೀಗೆ ಬೇರೆ 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 ಶೋಗಳು, ಈವೆಂಟ್ಸ್ಗಳು, ಆಮೇಲೆ ಪ್ರೊಮೋಸ್. ಅಂದ್ರೆ ನಾವು ಅದ್ರಲ್ಲೇ ಬ್ಯುಸಿ ಆಗಿ ಹೋಗಿದ್ವಿ ನಾವು. ಅಂಡ್ ಮೋರ್ ಓವರ್ ಏನಾಗಿದೆ ಅಂದ್ರೆ ನಾವು ತುಂಬಾ ಬ್ರ್ಯಾಂಡ್ ಟ್ರೈ ಮಾಡ್ತಾ ಇದ್ವಿ, ಅದ್ರಲ್ಲಿ ಗಿಚ್ಚಿ ಗಿಲಿ ಕಚ್ಕೊಂಡ್ಬಿಡ್ತಿದೆ. ಸೀಸನ್ 1, 2, 3 ಅಂದ್ರೆ ಹೊರಗಡೆ ಹೋದಾಗ ಜನ, ಈಗ ನಾನೇ ಎಲ್ಲೋ ಒಂದು ಕ್ಯಾಬ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಡ್ರೈವರ್ ಅದನ್ನ ಸಣ್ಣಕ್ಕೆ ಒಂದು ಮೊಬೈಲ್ ಎಲ್ಲ ಹಾಕೊಂಡು ನೋಡುವಾಗ ನಮ್ ಖುಷಿ ಆಗುತ್ತೆ, ನಮ್ ಶೋ ಅಂತ. ಸೊ ಈ ತರ ಹೇರ್ ಕಟಿಂಗ್ ಸಲೂನ್ಗೆ ಹೋದ್ರೆ ಪಕ್ಕದಲ್ಲಿ ವೇಟಿಂಗ್ ಇದ್ದವರು ಆ ಶೋನ ನೋಡೋದು, ಆಮೇಲೆ ಜನ ಅದ್ರ ಬಗ್ಗೆ ಮಾತಾಡೋದು, ಅದೆಲ್ಲ ಸಾಧ್ಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ಒಳ್ಳೆ ಕಲಾವಿದರು ಇದ್ದಾರೆ ನಮ್ ಜೊತೆ. ಆಮೇಲೆ ನಮ್ಮ ಟೀಮ್ ಅಂತ ಏನ್ ಹೇಳ್ತೀವಿ, ಅದು ನಾವು ಪ್ರೊಡ್ಯೂಸರ್ ದುಡ್ಡು ಹಾಕ್ತಿವಿ ಅಂತ ಹೇಳಿದ್ರೆ ಆಗಲ್ಲ ಅದು. ಅದ್ರ ಹಿಂದೆ ಸತತವಾಗಿ ನನ್ಗೆ ಒಂದೊಂದ್ಸರ್ತಿ ಕೇಳ್ತಾರೆ, ವಾರಕ್ಕೊಂದು ಶೂಟ್ ತಾನೆ, ಮಿಕ್ಕಿದ ದಿನ ಏನ್ ಮಾಡ್ತೀಯ ಅಂತ. ಮಿಕ್ಕಿದ 3 ದಿನನೂ ನಾವು ನಮ್ ನಿರ್ಮಾಪಕರಾಗ್ಲಿ ನಮ್ಮ ಟೀಮ್ ಅದ್ರ ಹಿಂದೆ ಕೆಲಸ ಮಾಡ್ತಾ ಇರ್ತಿದ್ವಿ. ಅದು ಯಾರಿಗೂ ಕಾಣಿಸಲ್ಲ, ಆನ್ ಸ್ಟೇಜ್ ಅಲ್ಲಿ ಇರೋದು ಮಾತ್ರ ಕಾಣಿಸುತ್ತೆ. ತುಂಬಾ ಖುಷಿ ಇದೆ. ವೆರಿ ಸಕ್ಸಸ್ಫುಲ್ ಆಗಿ ಒಳ್ಳೆ ನಂಬರ್ಸ್ ಬಂದಿದೆ ಈ ಸರಿ. ನಾವ್ ಏನ್ ಹೇಳ್ತೀವಲ್ಲ, ಬೇರೆ ಶೋಗಳನ್ನೆಲ್ಲ ಬೀಟ್ ಮಾಡಿ 1-2 ಸರಿ ಚಮಕ್ ಕೊಟ್ಟು ಬೀಟ್ ಮಾಡಿದಂಗೆ ಎಲ್ಲ ಮಾಡಿದೀವಿ. ಖುಷಿ ಇದೆ, ಯಾಕಂತ ಹೇಳಿದ್ರೆ ಜನತೆ ಯಾವಾಗ, ನಮ್ಮ ವ್ಯೂವರ್ಸ್ ಯಾವಾಗ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅದನ್ನ ಒಂದು ಶೋ ಆಗಿ ಅಥವಾ ಒಂದು ರಿಲ್ಯಾಕ್ಸ್ ಆಗೋದಕ್ಕೆ ಸ್ಯಾಟರ್ಡೆ ಸಂಡೇ ಅದನ್ನ ಒಂದು ವೀಕೆಂಡ್ ಪ್ರೋಗ್ರಾಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಖುಷಿ ಇದೆ. ಸರ್, ಈಗ ಒಂದು ಕಾಂಪಿಟೇಟಿವ್ ಅಂತ ಹೇಳ್ಬೋದು. ಪ್ರತಿಯೊಂದು ಚಾನೆಲ್ ನಲ್ಲೂ ಕೂಡ ಒಂದಷ್ಟು ಶೋಗಳು ಬರ್ತಾ ಇರುತ್ತೆ. ಆಮೇಲೆ ನೀವು ಕೂಡ ಹೇಳಿದ್ರೆ ಒಂದಷ್ಟು ಶೋಗಳು, ಬಟ್ ನಾವ್ ಏನೇ ಪ್ರಯತ್ನ ಮಾಡಿದ್ರು ಅದು ಜನಗಳಿಗೆ ರೀಚ್ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ರೀಚ್ ಆಯ್ತು ಅಂತ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಗಿಚ್ಚಿ ಗಿಲಿಗಿಲಿನೂ ಒಂದು ಬ್ರ್ಯಾಂಡ್ ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಒಂದ್ ವಾರಕ್ಕೆ ಒಂದೊಂದಷ್ಟು TRP ಅಂತ ಬರುತ್ತೆ. ಸರ್, ಎಷ್ಟು TRP ಇತ್ತು, ಆಮೇಲೆ ಹೈಯೆಸ್ಟ್ TRP ಅಂದ್ರೆ ಎಷ್ಟು ಬಂದಿದೆ ಅನ್ನೋದು ಬಿಟ್ಕೊಡ್ಬೋದು? ಅಲ್ಲ, ಅದು ನಾನು TRP ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಗೆ ಗುರುವಾರ ಬಂದ್ರೆ 11 ಗಂಟೆ 11:15 TRP ಬಂದ್ಬಿಡುತ್ತದೆ ನಮ್ಗೆ. ಆ ಗುರುವಾರ ದಿನ ನಮ್ದು ಏನೋ ಒಂದು ಈ ಎಕ್ಸಾಮ್ ಅಲ್ಲಿ ಏನೋ ರಿಸಲ್ಟ್ ಬಂದಾಗೆ, ಈಗ ರಿಸಲ್ಟ್ ಬಂದ್ಬಿಡ್ತದೆ ನಾಳೆ, ಅಂಡ್ ನೆಕ್ಸ್ಟ್ ಗುರುವಾರ ಇಮಿಡಿಯೇಟ್ ಬಂದಾಗೆ ಫೀಲ್ ಆಗುತ್ತೆ. ಸೊ ಓಪನಿಂಗ್ ನಾವು ಬಹಳ 6.7 ಮೇಲೆ ಎಲ್ಲ ಬಂದಿದೀವಿ ನಾವು. ಸ್ವಲ್ಪ ಡ್ರಾಪ್ ಆಯ್ತು, ಮತ್ತೆ ಪಿಕಪ್ ಆಯ್ತು. ಅದಕ್ಕೆ ಕಾರಣಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಕ್ಕೆ ಪಬ್ಲಿಸಿಟಿ ತುಂಬಾ ಮಾಡ್ತೀವಿ. ಅಂದ್ರೆ ಹೋರ್ಡಿಂಗ್ಸ್ ಆಗ್ಲಿ ಅಥವಾ ಬೇರೆ ಬೇರೆ ಪ್ರೋಮೋಗಳಾಗ್ಲಿ, ಈ ತರ ಎಲ್ಲ ಹೋರ್ಡಿಂಗ್ಸ್ ಪ್ರೋಮೋಸ್ ಎಲ್ಲ ಬಂದಾಗ ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಅಂತ ಒಂದು ಬರುತ್ತೆ. ಆ ಗ್ರ್ಯಾಂಡ್ ಓಪನಿಂಗ್ ಅಲ್ಲೆಲ್ಲ ನಿಮ್ಗೆ ಹೆವಿ ಪರ್ಫಾರ್ಮೆನ್ಸ್ ಅದೆಲ್ಲ ಇರುತ್ತೆ. ಸೊ ಅಲ್ಲಿ ಅದನ್ನ ಚಾನಲ್ ಏನ್ ಮಾಡ್ತಾರೆ, ಅದೇ ನಂಬರ್ಸ್ ಬೇಕು ಅಂತ ಫೀಲಿಂಗ್ ಅಲ್ಲಿ ಇರ್ತಾರೆ. ಬಟ್ ಅದೊಂದು ಸಣ್ಣಕ್ಕೆ ಡ್ರಾಪ್ ಆಗುತ್ತೆ. ಡ್ರಾಪ್ ಆಗಿ ಒಂದು ಕಡೆಯಲ್ಲಿ ಸಸ್ಟೈನ್ ಆಗುತ್ತೆ. ಆ ಒಂದು ಕಡೆಯಲ್ಲಿ ಸಸ್ಟೈನ್ ಆದಾಗ ಸಮಟೈಮ್ಸ್ ಏನಾಗುತ್ತೆ, ನಿಮ್ ಕ್ರಿಕೆಟ್ ಮ್ಯಾಚ್ ಬಂತು, ಯಾವುದೋ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಬೇರೆ ಚಾನಲ್ ಅಲ್ಲಿ ಬಂತು, ಈ ತರ ಬಂದಾಗ ಸಣ್ಣಕ್ಕೆ ಹಿಯರ್ ಅಂಡ್ ದೇರ್ ಇರುತ್ತೆ. ಬಟ್ ನಮ್ಗೆ ಗಿಚ್ಚಿಗಿಲಿ ಸೀಸನ್ 3 ಬಂದು ಒಂದು ಒಳ್ಳೆ ನಂಬರ್ ಅಲ್ಲಿ ಫಿಕ್ಸ್ ಆಗಿದೆ. ಸರ್, ಆಮೇಲೆ ಎಲ್ಲೋ
TRP ಕಮ್ಮಿ ಆಯ್ತು ಅಂತ ಅಂದಾಗ, ಇಲ್ಲ ಶೋ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ, ಒಂದಷ್ಟು ಸ್ಕಿಟ್ಗಳು ಡಬಲ್ ಮೀನಿಂಗ್ ಜಾಸ್ತಿ ಆಗುವಂತದ್ದು. ಯಾಕಂದ್ರೆ ಒಂದಷ್ಟು ಕಮೆಂಟ್ಗಳು ಬರೋದ್ ನಾನು ನೋಡಿದೀನಿ. ನಾವೆಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ, ಸ್ಕಿಟ್ ಅಲ್ಲಿ ಸ್ವಲ್ಪ ಡಬಲ್ ಮೀನಿಂಗ್ ಕಮ್ಮಿ ಮಾಡಿ, ಇಲ್ಲ ಡಬಲ್ ಮೀನಿಂಗ್ ಇಟ್ಕೊಂಡೇ ಇವಾಗ ಸ್ಕಿಟ್ ಗಳನ್ನ ಗೆಲ್ಸೋವಂಥದ್ದು. ಅವಾಗೆಲ್ಲ ಹಿಂಗಿರ್ತಾ ಇರಲಿಲ್ಲ, ಇವಾಗ ಯಾಕೆ ಕಂಟಿನ್ಯೂ ಬರೀ ಇದೇ ಬರ್ತಾ ಇದೆ ಅಂತ ಒಂದಷ್ಟು ಕಮೆಂಟ್ಗಳು ಬರ್ತದೆ. ನೀವ್ ಹೇಳಿದ್ ನಿಜ. ಯಾಕಂದ್ರೆ ಟಿವಿ ಅಂತ ಹೇಳಿದ್ರೆ ಅದು ವಿದೌಟ್ ಎನಿ ಸೆನ್ಸಾರ್ ಕಟ್, ಅದು ಡೈರೆಕ್ಟ್ ಆಗಿ ಮಕ್ಕಳು ಮನೆಯಲ್ಲಿ ಫ್ಯಾಮಿಲಿ ಇದ್ದಾಗ ಅದು ಬರುತ್ತೆ. ನಾವು ಒಂದೊಂದ್ಸರಿ ಏನಾಗುತ್ತೆ, ಒಂದು ಕಾಮಿಡಿ ಅನ್ನೋ ಒಂದು ಪ್ರಾಜೆಕ್ಟ್, ಕಾಮಿಡಿ ಅನ್ನುವಂತಹ ಒಂದು ಆನ್ ಸ್ಕ್ರೀನ್ ಆನ್ ಸ್ಟೇಜ್ ಅಲ್ಲಿ ಅಂದ್ರೆ ಲೈವ್ ಆಗಿ ಅದು ಶೂಟ್ ಆಗ್ತಾ ಇರ್ತದೆ. ಬೈ ದಟ್ ಟೈಮ್ ಒಂದು ಕ್ಯಾರೆಕ್ಟರ್ ಏನಾದ್ರೂ ಈ ತರದ ಹೆಚ್ಚು ಕಮ್ಮಿ ಮಾತಾಡ್ತು ಅಂದ್ರೆ ಅದನ್ನ ಕಟ್ ಮಾಡಕ್ ಹೋದ್ರೆ ಎದುರುಗಡೆ ಒಂದು ಪಂಚ್ ಲಾಸ್ ಆಗುತ್ತೆ ಅನ್ನೋದಕ್ಕೆ ನಾವು ಅದನ್ನ ಸಸ್ಟೈನ್ ಮಾಡ್ತೀವಿ. ಆದ್ರೆ ತೀರಾ ಡಬಲ್ ಮೀನಿಂಗ್ ಇದೆ ಅಂತ ಹೇಳಿದಾಗ ನಾವು ಸ್ಕ್ರಿಪ್ಟ್ ಅಲ್ಲೇ ಕೂತ್ಕೊಂಡು ಅದನ್ನ ಎಡಿಟ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ನಮ್ಮ ಫ್ರೆಂಡ್ ಪ್ರಶಾಂತ್ ರೈ ಅವರು ರೈಟಿಂಗ್ ಅಲ್ಲಿ ಇರೋದ್ರಿಂದ ನಾನು ಅದನ್ನ ನಾವು ಆರ್ಟಿಸ್ಟಿಗೆ ಹೇಳ್ತೀರಿ, ನೀವು ಶುದ್ಧವಾದಂತಹ ಹಾಸ್ಯ ಮಾಡಿ ಅಂತ. ಆದ್ರೆ ಒಂದೊಂದ್ ಕಡೆಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಕು ಅಂತ ಅನ್ಸುತ್ತೆ. ಅದು ತೀರಾ ಅತಿರೇಕ ಆಗದೆ, ತೀರಾ ಮುಜುಗರ ಆಗದೆ, ಒಂದ್ ಸಣ್ಣಕ್ಕೆ ಡಬಲ್ ಮೀನಿಂಗ್ ಇದ್ರೇನೆ ಮಜಾ ಕೊಡುತ್ತೆ ಅಂತ ನನಗೆ ನನ್ನ ಒಂದು ಭಾವನೆ. ಆಸ್ ಅ ಡೈರೆಕ್ಟರ್ ಆಗಿ, ನಾನು ಬೇರೆ ಡೈರೆಕ್ಟರ್ ಆಗಿದ್ದರಿಂದ ನಾನು ಅದನ್ನ ಯೋಚನೆ ಮಾಡ್ತೀನಿ. ಅಂಡ್ ಮೋರ್ ಓವರ್ ನಿಮ್ಗೆ ಏನಾಗುತ್ತೆ, ಈ ನೋಡಿ ಈ ಪ್ರೋಗ್ರಾಮ್ ಖಾಲಿ ಒಂದು ಟಿವಿ ಮೀಡಿಯಾದಲ್ಲಿ ಬರ್ತಾ ಇಲ್ಲ, ಅದು ಡಿಜಿಟಲ್ ಅಲ್ಲಿ ಇದೆ, ನಿಮ್ಗೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಇಂಡಿವಿಜುವಲ್ ಆಗಿ ಕೂತ್ಕೊಂಡು ನೋಡಕ್ಕಾಗುತ್ತೆ. ಆಮೇಲೆ ನಮ್ಮ ಉದ್ದೇಶನೂ ಅಷ್ಟೇ, ಒಂದು ಸಾಂಸಾರವಾಗಿ ಎಲ್ಲಾರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಾಗ ಮಕ್ಳ ಮರಿಗೆ ಇದ್ದಾಗ ಈ ಟಿವಿಲಿ ಡಬಲ್ ಮೀನಿಂಗ್ ಬಂದ್ರೆ ನಾನೇ ಮುಜುಗರ ಪಡ್ತೀನಿ. ಯಾಕಂದ್ರೆ ನಮ್ಮ ಮಕ್ಳು ನೋಡ್ತಾರಲ್ವಾ, ನಮ್ಗೂ ಅದೇ ತರ ಇರುತ್ತೆ. ಒಂದೊಂದ್ ಸರ್ತಿ ಈ ಕಲಾವಿದ್ರು ಏನ್ ಮಾಡ್ಬಿಡ್ತಾರೆ, ಒಂದ್ ಸ್ಟೇಜ್ ಅಲ್ಲಿ ಹಾಕ್ಬಿಡ್ತಾರೆ. ಅದು ನಾವು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ಬಟ್ ಸರ್, ಒಂದು ಪ್ರಾಜೆಕ್ಟ್ ಆಗ್ಲಿ, ಒಂದು ಇಶ್ಯೂ ಆಗ್ಲಿ, ಅಥವಾ ಅದಕ್ಕೆ ನಾನಾ ರೀತಿಯ ಕಮೆಂಟ್ಸ್ ಬರುತ್ತೆ. ಈಗ ನಾವು ಯಾರೇ ಆಗ್ಲಿ, ನಾನು ನನ್ ಬಗ್ಗೆನೋ ಏನೋ ಹಾಕಿದ್ರೆ ಒಂದ್ 25 ಕಮೆಂಟ್ಸ್ ಬಂದೇ ಬರುತ್ತೆ. ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಒಳ್ಳೆ ಕಮೆಂಟ್ಸ್ ಬರುತ್ತೆ. ಅದ್ರಲ್ಲಿ ಪರ್ಸೆಂಟೇಜ್ ತಗೋಬೇಕು. ಈಗ ಒಂದು 20% ಬ್ಯಾಡ್ ಕಮೆಂಟ್ಸ್ ಬಂದು 80% ಒಳ್ಳೆ ಕಮೆಂಟ್ ಇದ್ರೆ ಟೇಕ್ ದ್ಯಾಟ್. ಆಮೇಲೆ ಸಮಾಜದಲ್ಲಿ ಎಲ್ಲವೂ ಇದೆ ಇವತ್ತು. ಮೊಬೈಲ್ನೇ ಕೊಟ್ಟು ಬಿಟ್ಟಿದ್ದೀರಾ, ಎಲ್ಲವೂ ನೋಡಕ್ಕಾಗತ್ತೆ, ಎಲ್ಲವೂ ಮಾಡಕ್ಕಾಗತ್ತೆ, ಏನು ಬೇಕಾದ್ರೂ ನೋಡ್ಬೋದಲ್ಲ ಮೊಬೈಲ್ ಅಲ್ಲಿ. ಸೊ ಅದನ್ನ ಎಷ್ಟು ಕಂಟ್ರೋಲ್ ಅಲ್ಲಿ ನೋಡ್ತಾರೆ, ಹೇಗ್ ಬೇಕು ಅನ್ನೋದನ್ನ, ಅದು ದಟ್ ಇಸ್ ಲೆಫ್ಟ್ ಟು ದಮ್. ಅಂಡ್ ನಾವ್ ಹೇಳೋದೇನಂದ್ರೆ, ನಾವೇ ಸ್ಟೂಡೆಂಟ್ಸ್ ಕೊಡೋದು ಕ್ಲೀನ್ ಕಾಮಿಡಿ ಬೇಕು ನಿಜವಾಗ್ಲು. ಅದು ಒಂದು ಸಮಾಜಕ್ಕೆ ಪರಿಣಾಮ ಬೀರದ, ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀರುವಂತ ಸಿನಿಮಾಗಳು ಬೇಕು. ಈಗ ಸಿನಿಮಾನೇ ನೋಡಿ, ಎ ಸರ್ಟಿಫಿಕೇಟ್ ಸಿನಿಮಾದಲ್ಲಿ ಎಂತೆಂತ ಕೆಟ್ಟ ಕೆಟ್ಟ ಡೈಲಾಗ್ಸ್ ಇರುತ್ತೆ. ಅದ್ರಲ್ಲಿ ಹೇಳಿದ್ದಾರೆ, ನೀವು ಇಷ್ಟು ವಯಸ್ಸಿನ ಮೇಲೆ ಅವ್ರು ಬಂದು ನೋಡಿ ಅಂತ. ಹಾಗೆ ಅದೆಲ್ಲ ನಾವು ಏನಂದ್ರೆ ಪ್ರತಿ ಸರ್ತಿನೂ ನಾವು ಕೂಡ ಅದನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ನಮ್ಮ ವರ್ಕ್ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ, ನಾಳೆ ಶೂಟ್ ಆಗುವಾಗ 2 ದಿನದ ಹಿಂದೆನೂ ನಮ್ದು ಸ್ಕ್ರಿಪ್ಟ್ ಬಗ್ಗೆ ಭಾರಿ ಕಷ್ಟ ಆಗುತ್ತೆ. ನಿಮ್ಗೆ ನೋಡಿ, ಯಾವುದೇ ಕಥೆಗಳನ್ನ ಬರಿಬಹುದು, ಆದ್ರೆ ಒಂದು ಕಾಮಿಡಿ ಕಥೆ ಬರೆಯೋದು ತುಂಬಾ ಕಷ್ಟ ಇದೆ. ಸೊ ನಮ್ಮಲ್ಲಿ ಇರೋದು ಒಬ್ಬರೇ ರೈಟ್ರು. ಅವ್ರ ಮೇಲೆ 6 ಸ್ಕಿಟ್ಟಿದ್ದು ಪ್ರೆಷರ್ ಇರುತ್ತೆ. ಅವರು ಲೇಟ್ ಆಗಿ ಕೊಟ್ರು, ರಾತ್ರಿ ಬರ್ದ್ರು, ಆ ತರ ಬಂದು ಆಮೇಲೆ ಅದಕ್ಕೆ ಕಾಸ್ಟ್ಯೂಮ್ ಆಗ್ಬೇಕು, ಪ್ರಾಪರ್ಟೀಸ್ ಆಗ್ಬೇಕು, ಕಲಾವಿದರನ್ನ ಆಯ್ಕೆ ಆಗ್ಬೇಕು, ಪ್ರಾಕ್ಟೀಸ್ ಆಗ್ಬೇಕು, ಗ್ರ್ಯಾಂಡ್ ರನ್ ಅಂತ ಒಂದು ಮಾಡ್ತೀವಿ ನಾವು, ಆ ರನ್ ಆಗ್ಬೇಕು, ಇದೆಲ್ಲ. ಆದ್ರೆ ಹಿಂದೆ ಅದು ನಾನು ಹೇಳೋದೇನಂದ್ರೆ, ಆನ್ ಸ್ಟೇಜ್ ಅಲ್ಲಿ ಏನ್ ನಡೀತದೆ ಅದು ನಿಮ್ಗೆ ವಿಜುವಲ್ ಅಲ್ಲಿ ಬರ್ತದೆ. ಆದ್ರೆ ಅದ್ರ ಹಿಂದೆ ನಾವು ಒಂದು ಇಷ್ಟು ಶ್ರಮ ಪಡ್ತೀವಲ್ಲ, ಅದನ್ನ ಯೋಚನೆ, ಅದು ಯಾರಿಗೂ ಗೊತ್ತಾಗಲ್ಲ. ಈಗ ನಾವು ನಿರ್ಮಾಪಕರು ಅಂತ ಹೇಳ್ಬಿಟ್ಟು ವೇದಿಕೆಗೂ ಬರಲ್ಲ, ಅದ್ರ ಹಿಂದ್ಗಡೆ ಇರ್ತೀವಿ ನಾವು, ಅದ್ರ ಹಿಂದ್ಗಡೆ ನಾವು ಕೆಲಸ ಮಾಡ್ತಿರ್ತೀವಲ್ಲ. ಹಾಗಾಗಿ ಅದೆಲ್ಲವೂ ಹೊಣೆಗಾರಿಕೆ. ಮತ್ತೆ ನಮ್ಮಲ್ಲಿ SNP ಅಂತ ಒಂದು ಇದೆ. ಸೊ ತೀರಾ ಇದ್ರೆ ಅವರೇ ಚಾನಲ್ನವರೇ ಅದನ್ನ ಮ್ಯೂಟ್ ಮಾಡೋದು, ಕಟ್ ಮಾಡೋದೆಲ್ಲ ಮಾಡೇ ಮಾಡ್ತಾರೆ. ಯಾರಿಗಾದ್ರೂ ನೋವಾಗುವ ರೀತಿಯಲ್ಲಿ, ಯಾವುದೇ ಜಾತಿ ಆಗ್ಲಿ, ಧರ್ಮ ಆಗ್ಲಿ, ಪಂಗಡ ಆಗ್ಲಿ, ಏನೇ ಒಂದು ಅಪ್ಪಿತಪ್ಪಿ ಏನಾದ್ರೂ ಫ್ಲೋಲ್ ಬಂದ್ರೂ ಕೂಡ ಅದನ್ನ ಅಲ್ಲಿ ಮ್ಯೂಟ್ ಮಾಡ್ತಾರೆ. ಗಿಚ್ಚಿ ಗಿಲಿ ಗಿಲಿ ಮಜಾ ಭಾರತ ಈ ಕಾರ್ಯಕ್ರಮದ ಮೂಲಕ ಒಂದಷ್ಟು ಆರ್ಟಿಸ್ಟ್ ಗಳನ್ನ ಕೊಟ್ಟಿದ್ದೀರಾ. ಅವ್ರು ಈಗಾಗಲೇ ಸಿನಿಮಾದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ, ಆ ಮಟ್ಟಿಗೆ ಬೆಳೀತಾ ಇದ್ದಾರೆ. ಸೊ ಈ ಆರ್ಟಿಸ್ಟ್ ಗಳ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ? ಆಕ್ಚುಲಿ ಮಜಾ ಭಾರತ ಮಾಡುವಾಗ ನಾ ಎಂಟೈರ್ ಕರ್ನಾಟಕ ಅದು ಆಡಿಷನ್ ಆಗಿರೋದು. ಅದು ಚಾನಲ್ ಅದು ಆಡಿಷನ್ ಮಾಡಿತ್ತು. ಆಮೇಲೆ ನೀವು ನೋಡಿ, ಕಾರ್ತಿಕ್ ತೀರ್ಥಹಳ್ಳಿ ಅವರು ಇಲ್ಲೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಹೋಟ್ಲಲ್ಲಿ. ಲ್ಯಾಗ್ ಬಂಜೆ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದ. ಆಮೇಲೆ ನಮ್ಮ ಇವನು ಗೊಬ್ಬರಗಾಲ ಎಲ್ಲೋ ಇದ್ದ ಹಳ್ಳಿಲಿ, ಚಂದ್ರನ್ ಎಲ್ಲ ಮಂಡ್ಯದಲ್ಲಿ ಇದ್ರು, ಅವ್ರು ನಾಟಕದಲ್ಲಿ ಮಾಡ್ತಾ ಇದ್ರು. ಹೀಗೆ ಪ್ರತಿಯೊಬ್ರು ಒಂದೊಂದು ಕ್ಯಾಂಟರ್ ಡ್ರೈವರ್ ಆಗಿ, ನಮ್ಮ ಇವನಿದ್ದ ಜಗ್ಗಪ್ಪ ಇದ್ದ. ತುಂಬಾ ಜನನ ಆಯ್ಕೆ ಮಾಡಿದ್ವಿ ನಾವು. ಅದು ಒಂದು 26 ಜನ ಏನೋ ನಾವು ಸೆಲೆಕ್ಟ್ ಮಾಡಿರೋದು. ಆದ್ರೆ ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಬಟ್ ಅವ್ರು ಮಾಡ್ತಿರೋ ಕೆಲಸ ಬೇರೆ. ಈಗ ನಾನು ಏನೋ ಓದಿದೀನಿ, ಬಟ್ ನಾನೇನೋ ಮಾಡ್ತಾ ಇದ್ದೀನಿ. ಸಹಜವಾಗಿ ಎಲ್ಲರ ಹತ್ರ ಅದು ಹಾಗೆ ಆಗುತ್ತೆ. ಈಗ ನೀವೇನೋ ಓದಿದೀರಾ, ಏನೋ ಕೆಲಸ ಮಾಡ್ತೀರಾ.
ಬಟ್ ಒಳಗಡೆ ಒಂದು ಇಂಟ್ರೆಸ್ಟ್ ಇರುತ್ತೆ, ನಾನೊಬ್ಬ ಕಲಾವಿದ ಆಗ್ಬೇಕು, ನಾನೊಬ್ಬ ಕಲಾವಿದನಾಗ್ಬೇಕು. ಆದ್ರೆ ಆರ್ಥಿಕ ಪರಿಸ್ಥಿತಿ ಆಗ್ಲಿ, ಅದಕ್ಕೆ ಬೇಕಾದ ಸಂದರ್ಭಿಕವಾದಂತ ವೇದಿಕೆ ಸಿಕ್ಕಿರಲ್ಲ. ಸೊ ಅಂತದ್ರಲ್ಲಿ ಅವರಿಗೆಲ್ಲ ಒಂದು ಅದ್ಭುತವಾದ ವೇದಿಕೆ ಸಿಕ್ತು. ನಾನು ನೋಡಿದ ಹಾಗೆ ಈ ಕಲಾವಿದರೆಲ್ಲ ಹೇಗಿದ್ರು ಅಂಡ್ ಎಷ್ಟು ಇನ್ನೋಸೆಂಟ್ ಆಗಿದ್ರು ಅವರು, ಅವರ ಸಂಬಳ ಏನಾಗಿತ್ತು, ಆಮೇಲೆ ಅವರು ಎಷ್ಟು ಕಷ್ಟ ಪಡ್ತಾ ಇದ್ರು, ಅದಕ್ಕೆಲ್ಲ ಪ್ರತಿಫಲ ಈಗ ಅವ್ರು ನೋಡ್ತಾ ಇದಾರೆ. ಇವತ್ತು ಪ್ರತಿಯೊಬ್ಬನ ಹತ್ರನು ಕಾರ್ ಇದೆ, ಪ್ರತಿಯೊಬ್ಬನು ಮನೆ ಕಟ್ಟಿದ್ದಾರೆ. ನಮಗ್ ಖುಷಿ ಆಗುತ್ತೆ ಅದು. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದನ ಬದುಕು ಯಾವುದೋ ಒಂದು ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕ, ಇಂಡಿಯಾ. ನಾನ್ ನಿಮ್ಗೆ ಅದ್ರ ಬಗ್ಗೆ ಒಳ್ಳೊಳ್ಳೆ ಜೋಕ್ ಹೇಳ್ತೀನಿ. ನಾವು ಇವ್ರನ್ನೆಲ್ಲ ಕರ್ಕೊಂಡು ದುಬೈಗೆ ಹೋಗಿದ್ದು ಒಂದು ಕಾರ್ಯಕ್ರಮಕ್ಕೆ, ಕರ್ನಾಟಕ ಸಂಘದ್ದು. ಸೊ ಅಲ್ಲಿ ನನ್ನ ಆತ್ಮೀಯರು ಇದ್ರು, ಹಾಗಾಗಿ ನಾನು ಇವ್ರ ಹತ್ರ ಒಂದು 1 ಅವರ್ದು ಸ್ಕಿಟ್ ಶೋಗೆ ಅಂತ ಕರ್ಕೊಂಡು ಸಾರ್, ಅವ್ರ ಏರ್ಪೋರ್ಟ್ ಅಲ್ಲಿ ಅವ್ರಿಗಿರುವ ಫ್ಯಾನ್ಸ್ ಅಂಡ್ ಮೋರ್ ಓವರ್, ನಾವು ದುಬೈಯಿಂದ ಬರ್ಬೇಕಾದ್ರೆ, ದುಬೈಲು ಕೂಡ ಫ್ಯಾನ್ಸ್ ಇದ್ದಾರೆ. ಬರ್ಬೇಕಾದ್ರೆ ನಮ್ಮ ಕಸ್ಟಮ್ ಆಫೀಸರ್ ಎದ್ದು ನಿಂತು ಓಹೋ ಫುಲ್ ದಂಡೆ ಇದೆ ಅಂತ ಹೇಳಿ ಬಂದು ಎಷ್ಟು ಚೆನ್ನಾಗಿ ಅವ್ರನ್ನ ಕಲಾವಿದರಿಗೆ ಗೌರವ ಕೊಟ್ರು. ಅಂಡ್ ಅದೆಲ್ಲ ನೋಡಿದಾಗ ನೋಡಿ, ಅವ್ರು ಎಲ್ಲಿದ್ರು, ಅವ್ರು ಇವನ್ ಅವರು ದುಬೈ ನೋಡಿಲ್ಲ, ಇನ್ನು ಈ ಬೇರೆ ದೇಶಕ್ಕೆ ಹೋಗಿಲ್ಲ. ಅದು ನಮ್ಮಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದಾರೆ, ಅಂದ್ರೆ ಎಲ್ಲಾ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಸೊ ಆತರ ಅವರ ಬೆಳವಣಿಗೆಯನ್ನ ಒಬ್ಬ ಕಲಾವಿದನಾಗಿ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಕೂಡ ಅವ್ರ ತರನೇ ಕಷ್ಟಪಟ್ಟು ಈಗ ಏನ್ ಮಾಡ್ತಾ ಇದೀವಿ, ನಿರ್ಮಾಪಕರು, ನಟರು, ನಿರ್ದೇಶಕರು ಆಗಿದ್ದೀವಿ, ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ. ಹಾಗಾಗಿ ಅವರ ಬೆಳವಣಿಗೆ ನೋಡ್ಕೊಂಡು ನಮಗೊಂದು ಸಮಾಧಾನ ಇದೆ. ಅಂಡ್ ಅದ್ರಲ್ಲೂ ಕೂಡ ಒಂದಿಷ್ಟು ಎವ್ರಿ ಇಯರ್ ಒಂದು 4 ಕ್ಯಾರೆಕ್ಟರ್ ಹೊರಗಡೆ ಬರ್ತದೆ, ಅವ್ರ ಬಗ್ಗೆ ಮರ್ಕ ಇದೆ. ಯಾಕಂತ ಹೇಳಿದ್ರೆ ಇದು ಇವ್ರಿಗೆ ಏನಾಗುತ್ತೆ, ಯಾವ್ದೋ ಒಂದು ಚಿತ್ರದಲ್ಲಿ ಇವರನ್ನು, ಈ ಕಲಾವಿದರನ್ನ ಆಯ್ಕೆ ಮಾಡ್ಬೇಕಾದ್ರೆ ಅವರು ಟಿವಿ ಪರದೆಯಲ್ಲಿ ಬರ್ಬೇಕು. ಆವಾಗ ನಿಮ್ಗೆ ಏನಾಗುತ್ತೆ, ಅದೊಂದು ಆಲ್ಬಮ್ ಇದ್ದಂಗೆ. ಒಬ್ಬ ನಿರ್ದೇಶಕ ಚೆನ್ನಾಗ್ ಮಾಡ್ತಾನಲ್ರಿ, ಅವ್ನ ನಂಬರ್ ತಗೊಳ್ರಿ, ಅವ್ನ ನೆಕ್ಸ್ಟ್ ಸಿನಿಮಾಕ್ ಹಾಕೊಳ್ಳೋಣ ಅಂತ ಆ ಪಾತ್ರನ ಅಲ್ಲಿ ಅವ್ರು ಡಿಸೈಡ್ ಮಾಡ್ಬಿಡ್ತಾರೆ. ಆಡಿಷನ್ಗೆ ಹೋಗಿದ್ದಾಗೆ ಇರುತ್ತೆ ಅದು. ಇವ್ರು ಏನಾದ್ರೂ ಈ ಟಿವಿ ಮೀಡಿಯಾದಲ್ಲಿ ಬಂದಿಲ್ಲ ಅಂದ್ರೆ ಆ ಬೇರೆ ಹೊರಗಡೆ ಪಬ್ಲಿಸಿಟಿಯಲ್ಲೇ ಮುಂದೆ ಹೋಗ್ಬೇಕು. ಸಿನಿಮಾದಲ್ಲಿ ಬಂದ ಪಾತ್ರ ನೋಡಿಯೇ ಮುಂದೆ ಹೋಗ್ಬೇಕು. ಸಿನಿಮಾದ ಪಾತ್ರಗಳು ಎಷ್ಟು ಬರ್ಬೋದು, ಒಂದು ವರ್ಷಕ್ಕೆ ಒಂದು 3 ಸಿನಿಮಾ, 4 ಸಿನಿಮಾ, 5 ಸಿನಿಮಾ ಬರ್ಬೋದೇನೋ. ಆದ್ರೆ ಟಿವಿಲಿ ದಿನಾ ಬೇರೆ 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 ವೇಷ ಹಾಕ್ತಾರೆ. ಬೇರೆ ಬೇರೆ ವೇಷ ಹಾಕಿದಾಗ ಅವರಿಗೆ ಕಲಾವಿದರನ್ನ ಆಯ್ಕೆ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ, ಅವ್ರಿಗೊಂದು ಅವಕಾಶ ಸಿಗುತ್ತೆ. ಬಹಳಷ್ಟು ಜನ ಸಿನಿಮಾದಲ್ಲಿ ಬಿಸಿ ಇದ್ದಾರೆ, ಸೀರಿಯಲ್ ಅಲ್ಲಿ ಬಿಸಿ ಇದ್ದಾರೆ. ಅವರವರ ಬದುಕನ್ನ ಅವರವರು ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅನ್ನೋದು ಖುಷಿ ಇದೆ. ಸರ್ ಆಮೇಲೆ ಈ ತರ ಒಂದಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಯ್ತು ಅಂತಂದ್ರೆ ಇನ್ನೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಮಿಡಿ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರನ್ನು ಕೂಡ ಟೆಲಿವಿಷನ್ ನೀವು ಕರ್ಕೊಂಡ್ ಬಂದಿದ್ರೆ, ಹಿಂದಿನ ಸೀಸನ್ ಅಲ್ಲೂ ಕೂಡ ನೋಡಿದ್ರೆ ಒಂದಷ್ಟು ಜನ ಇದ್ರು, ಈಗಿನ ಸೀಸನ್ ಅಲ್ಲೂ ಒಂದಷ್ಟು ಜನ ಇದ್ರು. ಸೊ ಅವ್ರನ್ನ ಹೆಂಗೆ ಸರ್, ಅವ್ರನ್ನ ಹೆಂಗ್ ತೆಗಿತೀರಾ? ಆಮೇಲೆ ಕೆಲವೊಂದಷ್ಟು ಜನ ಏನಂತಾರೆ ಅಂದ್ರೆ, ಕೆಲವೊಬ್ಬರಿ ಡಬ್ ಸ್ಮ್ಯಾಶ್ ಮಾಡ್ಕೊಂಡು ಲಿಪ್ಸಿಕ್ ಮಾಡ್ಕೊಂಡು ಬರ್ತಾರೆ, ಅವ್ರಿಗೆಲ್ಲ ಆಕ್ಟಿಂಗ್ ಬರುತ್ತಾ ಅನ್ನೋ ಒಂದಷ್ಟು ಜನ ಪ್ರಶ್ನೆ ಮಾಡೋರು ಇದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ. ಏನಾಗುತ್ತೆ, ಈಗ ಒಂದು ಪ್ರಾಸೆಸ್ ಅಲ್ಲಿ ಎವ್ರಿ ಇಯರ್ ನಾವು ಒಂದು ಇದೆ ಅಂದ್ರೆ ಕಲಾವಿದರು, ನಾನ್ ಕಲಾವಿದರು, ಆರ್ಟಿಸ್ಟ್ ಅಂಡ್ ನಾನ್ ಆರ್ಟಿಸ್ಟ್ ಅಲ್ಲಿ ಒಂದು 4-5 ಜನ ತಗೊಳ್ಳಿ. ಪ್ಯೂರ್ಲಿ ನಾನ್ ಆರ್ಟಿಸ್ಟ್ ಆಗ್ಬೇಕು ಅವರು. ಅಂದ್ರೆ ಅವ್ರಿಗೆ ಏನು ಆಕ್ಟಿಂಗ್ ಬರಬಾರ್ದು. ಆದ್ರೆ ನಮ್ಮ ಆಯ್ಕೆ ಮಾಡೋದು ಯಾರನ್ನ, ನೀವು ಗೆಲ್ ಬೇಕಾದ್ರೂ ಸಿಕ್ಬಿಡ್ತಾರೆ. ನಮ್ಗೆ ಸ್ಟುಡಿಯೋ ಪಕ್ಕದಲ್ಲಿ ಒಂದು 5-6 ಜನ ನಾನ್ ಕಲಾವಿದರು ಸಿಕ್ಬಿಡ್ತಾರೆ. ಆದರೆ ಅವನತ್ರ ಒಳಗಡೆ ಸಣ್ಣ ಇಂಟೆನ್ಷನ್ ಇರಬೇಕು, ನಾನೊಂದು ಕಲಾವಿದನಾಗ್ಬೇಕು. ಅದೆಲ್ಲ ಮಾಡೋದು ಯಾರು ಹೇಳಿ, ರೀಲ್ಸ್ ಮಾಡೋರು, ಡಬ್ ಮ್ಯಾಶ್ ಮಾಡೋರು, ಆಮೇಲೆ ಸಣ್ಣ ಸ್ಮಾಲ್ ಥಿಂಗ್ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ. ಅಂದ್ರೆ ಈಗ ಪ್ರಶಾಂತ್ ರೀಲ್ಸ್ ಮಾಡ್ತಿದ್ದ. ಅದಾದ್ಮೇಲೆ ರೇಷ್ಮಾ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ದಾರೆ ನೋಡಿ, ಅವರು ರೀಲ್ಸ್ ಮಾಡ್ತಿದ್ರು. ಅವರಿಗೆ ಕನ್ನಡನ ಮಾತಾಡಕ್ ಬರಲ್ಲ, ಆಕ್ಟಿಂಗ್ ಬರಲ್ಲ. ಈಗ ನೋಡಿ ಈ ಸೀಸನ್ ಮುಗಿದಷ್ಟರಲ್ಲಿ ಅವ್ರು ಸೀಸನ್ ಆಗ್ಬಿಟ್ಟಿದ್ದಾರೆ. ಸೊ ಅದೇನಾಗುತ್ತೆ, ಮತ್ತೆ ಅದೊಂದು ಒಬ್ಬರಿಗೆ ಒಂದು ಅವಕಾಶ ಕೊಡೋದು ಅಂತ ಹೇಳ್ತೀವಲ್ಲ, ಆ ಪ್ರೋಸೆಸ್ ಇದೆ ಅದು. ಆಮೇಲೆ ನೋಡಿ ಮಿಸ್ಟೇಕ್ಸ್ ಹೇಗೆ ಆಗುತ್ತೆ ಅಂತ, ಆನ್ ಸ್ಟೇಜ್ ಅಲ್ಲಿ ಬಹಳ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕ್ ನಾವು ಒನ್ ಮೋರ್ ಮಾಡಲ್ಲ, ಆ ಮಿಸ್ಟೇಕೇ ಒಂದು ಕಾಮಿಡಿ ಆಗಿರ್ಲಿ ಅನ್ನೋ ಒಂದು ಉದ್ದೇಶ. ಕನ್ನಡನ ನೆಟ್ಟಿಗೆ ಮಾತಾಡಕ್ಕೆ ಬರೋದವ್ರನ್ನ ಹಾಕೊಂಡಿದ್ವಿ. ಅವ್ರು ಕನ್ನಡ ಮಾತಾಡಿದ್ ಕೇಳೋದಕ್ಕೆ ಮಜಾ, ಅವರಿಗೆ ಗಾಳು ಲೂ ಎಲ್ಲ ಬರೋದಿಲ್ಲ. ಅದೊಂದು ಮಜಾ ಕೊಡುತ್ತೆ ನಿಮ್ಗೆ. ಆತರ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಅವರ ಐಡಿಯಾ ಏನು ಅಂತ ಹೇಳಿದ್ರೆ, ಖಾಲಿ ಕಲಾವಿದರನ್ನ ತಗೊಂಡ್ಬಂದ್ರೆ ಅದೊಂದು ಸೀರಿಯಸ್ ಆಗಿ ಏನೋ ಒಂದು ನಡೀತಾ ಇರ್ತದೆ. ಅದ್ರ ಮಧ್ಯೆ ನಾನ್ ಆರ್ಟಿಸ್ಟ್ ಹಾಕೊಂಡ್ರೆ ಅಲ್ಲೊಂದು ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಒಂದು ಮಿಸ್ಟೇಕ್ಲಿ ಏನೋ ಒಂದು ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅದು. ಆಮೇಲೆ ನೀವು ಹೇಳಿದಾಗೆ ಈಗಿನ ಕಾಲದಲ್ಲಿ ಏನು ರೀಲ್ಸ್ ಮಾಡೋರು ಫೇಸ್ಬುಕ್ ಫಾಲೋವರ್ಸ್ ನೋಡ್ಕೊಂಡೆಲ್ಲ ಮಾಡ್ತಾರೆ, ಅದು ಹೌದು ಕೂಡ. ಯಾಕಂದ್ರೆ ಈಗ ಯಾವುದೇ ಒಂದು ವಿಚಾರ ಇವತ್ತಿರೋದು ಕಮರ್ಷಿಯಲ್ ಹಿಂದ್ಗಡೆ, ಅಲ್ಲೊಂದು ಬಿಸ್ನೆಸ್ ಇದೆ. ನೀವಾಗ್ಲಿ ನಾನಾಗ್ಲಿ ಎಲ್ಲರೂ ಚಾನಲ್ ಕೂಡ ಬಿಸ್ನೆಸ್ ನ ನೋಡ್ಕೊಂಡು ಮಾಡ್ತಾರೆ. ಸೊ ಯಾರನ್ನೋ ಮಾಡೋದ್ರಿಂದ ಏನಾಗುತ್ತೆ, ಯಾಕೆ ರಿಸ್ಕ್ ಬೇಕು, ನಮ್ TRP ನಾವ್ ಯಾಕೆ ಕಮ್ಮಿ ಮಾಡ್ಕೊಬೇಕು ಅನ್ನೋದಕ್ಕೆ ಸ್ವಲ್ಪ ಫಾಲೋವರ್ಸ್ ಎಲ್ಲ ಇದ್ದವ್ರನ್ನ ಮಾಡ್ತಾರೆ. ಆದ್ರೆ ಅದು ಈಗ ಎಲ್ಲಿವರೆಗೆ ಆಗಿದೆ ಅಂದ್ರೆ,
ಈ ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ಗೆ ಆಯ್ಕೆ ಆಗೋರ ಪ್ರಕ್ರಿಯೆ ಏನಂದ್ರೆ ಅವರು ಏನೋ ಫಾಲೋವರ್ಸ್ ಜಾಸ್ತಿ ಇರಬೇಕು, ಇಷ್ಟು ಜನ ಇಷ್ಟು ಮಿಲಿಯನ್ ನೋಡ್ಬೇಕು ಅಂತೆಲ್ಲ ಇದೆ. ಅದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲಾ ಫಾಲೋವರ್ಸ್ ಅಥವಾ ರೀಲ್ಸ್ ಮಾಡೋವನಿಗೆ ಅಲ್ಲಿ ಬಂದು ನಮ್ಮಲ್ಲಿ ಪರ್ಫಾರ್ಮ್ ಮಾಡೋದಾಗ್ಲಿ, ಅಲ್ಲಿ ಹೋಗುವಂತ ಮೈಂಡ್ ಸೆಟ್ ತಾಕತ್ತು ಇರೋದಿಲ್ಲ.